ನಮಸ್ತೆ. ಸಮಸ್ತ ಆರೋಗ್ಯ ಬಗ್ಗೆ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಶಿವರಾಜ್. ನಿಮಗೂ ಹೊಟ್ಟೆಯ ಸಮಸ್ಯೆ ಇದೆಯಾ? ಅಜೀರ್ಣದ ಸಮಸ್ಯೆ ಕಾಡ್ತಾ ಇದೆಯಾ? ಕಾನ್ಸ್ಟಿಪೇಷನ್ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ? ಹಾಗಾದ್ರೆ ಈ ಅಸಿಡಿಟಿ, ಗ್ಯಾಸ್ಟ್ರಿಕ್, ಕಾನ್ಸ್ಟಿಪೇಷನ್ಗೆ ಏನೆಲ್ಲ ಕಾರಣಗಳು, ನಾವು ಮಾಡುವಂಥ ತಪ್ಪುಗಳು ಏನು, ನಮ್ಮ ಆಹಾರ ಶೈಲಿ, ಜೀವನ ಪದ್ಧತಿ ಹೇಗಿರಬೇಕು ಅನ್ನುವಂಥದ್ದನ್ನ ವಿಜ್ಞಾನ ಆಧಾರಿತ ಜೊತೆಗೆ ವಿಡಿಯೋ ಕೊನೆಯಲ್ಲಿ ಕೆಲವೊಂದಿಷ್ಟು ಸುಲಭವಾದ ಮನೆ ಮದ್ದುಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನೋಡಿ ವೀಕ್ಷಕರೇ, ಈ ಗ್ಯಾಸ್ಟ್ರಿಕ್ ಅಸಿಡಿಟಿ ಅನ್ನುವಂಥದ್ದು ಇತ್ತೀಚಿನ ಯುವ ಜನತೆಯಲ್ಲಿ ಹೆಚ್ಚಾಗಿ ಕಾಡ್ತಾ ಇರುವಂತ ಸಮಸ್ಯೆ. ದೊಡ್ಡವರಿಂದ ಹಿಡಿದು ಚಿಕ್ಕವರವರೆಗೆ ನಾವೆಲ್ಲರೂ ಅನ್ಕೊಂಡಿದ್ದೀವಿ ಈ ಗ್ಯಾಸ್ಟ್ರಿಕ್ ಅಸಿಡಿಟಿ ಅನ್ನುವಂಥದ್ದು ಬರೀ ದೊಡ್ಡವರಿಗೆ ಮಾತ್ರ ಬರುತ್ತೆ, ಚಿಕ್ಕವರಿಗೆ ಬರೋದಿಲ್ಲ ಅಂತ ನಾವೆಲ್ಲ ಅನ್ಕೊಂಡಿದ್ದೀವಿ. ಹಾಗನ್ಕೊಂಡಿದ್ರೆ ಅದು ಶುದ್ಧ ಸುಳ್ಳು ವೀಕ್ಷಕರೇ. ಈ ಗ್ಯಾಸ್ಟ್ರಿಕ್ ಆಸಿಡಿಟಿ ಇಂದ ನರಳದೇ ಇರುವಂತ ವ್ಯಕ್ತಿ, ನರಳದೇ ಇರುವಂತ ಪ್ರಾಣಿ ಈ ಭೂಮಿ ಮೇಲೆ ಇಲ್ವೇ ಇಲ್ಲ. ಹಾಗಾದ್ರೆ ಈ ಗ್ಯಾಸ್ಟ್ರಿಕ್ ಆಸಿಡಿಟಿ, ಇಂಡೈಜೆಷನ್ ಆಗ್ಲಿಕ್ಕೆ ಪ್ರಮುಖವಾದ ಕಾರಣಗಳೇನು ಅಂತ ನಾವೆಲ್ಲರೂ ಹುಡುಕಾಡ್ಲಿಕ್ಕೆ ಹೊರಟಾಗ ನಮ್ಗೆ ಗೊತ್ತಾಗುವಂಥದ್ದು ವೀಕ್ಷಕರೇ, ನಾವು ತಿಂದಂತ ಆಹಾರ ಸರಿಯಾಗಿ ಜೀರ್ಣ ಆಗದೇ ಇರೋದಕ್ಕೆ ಈ ಗ್ಯಾಸ್ಟ್ರಿಕ್ ಆಸಿಡಿಟಿ ಬರ್ಲಿಕ್ಕೆ ಪ್ರಮುಖ ಕಾರಣ. ಸೊ ನೀವೆಲ್ಲರೂ ಅನ್ಕೊಳ್ಬಹುದು ಅದನ್ನ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ ಅಂತ ಕೇಳೋದಾದ್ರೆ, ನೋಡಿ ವೀಕ್ಷಕರೇ, ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಆದಾಗ ಹುಳಿ ತೇಗು ಬರುತ್ತೆ, ಹೊಟ್ಟೆ ಉಬ್ಬರ ಆಗತ್ತೆ, ತಿಂದಂತ ಆಹಾರ ಸರಿಯಾಗಿ ಜೀರ್ಣ ಆಗಲ್ಲ, ಗ್ಯಾಸ್ ರೂಪದಲ್ಲಿ ಏನಂದ್ರೆ ವಾಯು ಹೊರಗಡೆ ಬರುತ್ತೆ. ಈ ರೀತಿ ಹಲವಾರು ಸಮಸ್ಯೆಗಳು ಎದುರಾಗ್ತವೆ. ಸೊ ನೆಕ್ಸ್ಟ್ ಸ್ಟೇಜ್ ಆಫ್ ಗ್ಯಾಸ್ಟ್ರಿಕ್ ಏನಂದ್ರೆ ಗುಲ್ಮ ಆಗುತ್ತೆ. ಅಂದ್ರೆ ನಮ್ಮ ದೇಹದಲ್ಲಿ ಆ ಒಂದು ಗಾಳಿಯ ಓಡಾಟ ಏನಂದ್ರೆ ಬೇರೆ 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 ಆರ್ಗನ್ಗಳಿಗೆ ಮೂವ್ ಆಗ್ತಾ ಇರುತ್ತೆ. ಸೊ ಆ ಮೂವ್ ಆದಂತ ಗಾಳಿಯ ಏನಿದೆಯಲ್ಲ, ಅಲ್ಲಿ ಎಲ್ಲಿ ಹೋಗಿ ಸ್ಟ್ರಕ್ ಆಗುತ್ತೆ ಅಲ್ಲಿ ಮಸಲ್ಸ್ ಪೇನ್ ಬರಕ್ ಸ್ಟಾರ್ಟ್ ಆಗುತ್ತೆ. ಉದಾಹರಣೆಗೆ ಹೃದಯದ ಹತ್ರ ಬಂತು ಅಂದ್ರೆ ಹೃದಯ ಪೇನ್ ಆಗ್ತದೆ, ಬೆನ್ನಿನ ಹಿಂದ್ಗಡೆ ಬಂತು ಅಂದ್ರೆ ಬೆನ್ನು ನೋವು ಸ್ಟಾರ್ಟ್ ಆಗ್ತದೆ. ಇದು ನೆಕ್ಸ್ಟ್ ಸ್ಟೇಜ್ ಆಫ್ ಗ್ಯಾಸ್ಟ್ರಿಕ್. ಇದನ್ನೇ ನಾವು ಗುಲ್ಮ ಅಂತ ಕರಿತೇವೆ ಆಯುರ್ವೇದದಲ್ಲಿ. ಸೊ ಈಗ ಸರ್ವೇ ಸಾಧಾರಣವಾಗಿ ಗ್ಯಾಸ್ಟ್ರಿಕ್, ತಿಂದಂತ ಆಹಾರ ಸರಿಯಾಗಿ ಜೀರ್ಣ ಆಗಲ್ಲ, ಗ್ಯಾಸ್ಟ್ರಿಕ್ ಆಗುತ್ತೆ. ಊಟ ಮಾತ್ರ ಮಾಡ್ಬೇಕು ಅಂತ ನಂಗೆ ಹಸಿವು ಇರುತ್ತೆ, ಆದ್ರೆ ಆ ಊಟ ನೋಡಿದ ತಕ್ಷಣ ಏನೋ ನನ್ಗೊಂಥರ ವಾಂತಿ ಬರುತ್ತೆ, ಮುಖ ಸಿಂಡ್ರಿಸ್ಕೊಂಡ್ ಬಿಡ್ತೀನಿ. ಆದ್ರೆ ಕೆಲವೊಬ್ರಿಗೆ ಏನಂದ್ರೆ ಈ ಸಭೆ ಸಮಾರಂಭ ಪಾರ್ಟಿಗಳಿಗೆ ಅಟೆಂಡ್ ಮಾಡ್ಲಿಕ್ಕಾಗಲ್ಲ, ಬಿಕಾಸ್ ಆಫ್ ಅವರಿಗಿರುವಂತ ಆ ಒಂದು ಸಮಸ್ಯೆಯಿಂದ. ಎಲ್ಲಿ ನಾನು ಆ ಆಹಾರ ಪದಾರ್ಥಗಳನ್ನ ತಿಂದ್ರೆ ನನ್ನ ಹೊಟ್ಟೆ ಕೆಟ್ಟೋಗುತ್ತೆ, ಆಲ್ರೆಡಿ ನನಗೆ ಸಮಸ್ಯೆ ಇದೆ, ಈ ರೀತಿ ಏನ್ ಮಾಡ್ತಾರೆ, ಆ ಫಂಕ್ಷನ್ಗಳನ್ನ, ಆ ಕಾರ್ಯಕ್ರಮಗಳನ್ನ ಪೋಸ್ಟ್ಪೋನ್ ಮಾಡ್ತಾರೆ. ನೋಡಿ ವೀಕ್ಷಕರೇ, ಈ ಗ್ಯಾಸ್ಟ್ರಿಕ್ ಆಮೇಲೆ ಇಂಡೈಜೆಷನ್ ಅಸಿಡಿಟಿಗೆ ಪ್ರಮುಖವಾದ ಕಾರಣ ಅಗ್ನಿಮಾಂದ್ಯ, ಅಂದ್ರೆ ಆಸಿಡ್ ಸಿಕ್ರೇಷನ್ ಜಾಸ್ತಿ ಕಡಿಮೆ ಆಗುವಂಥದ್ದು. ಯಾವಾಗ ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ನಮ್ಮ ಜಠರದಲ್ಲಿ ಆಸಿಡ್ ರಿಲೀಸ್ ಆಗಲ್ಲ, ಪ್ರೊಡಕ್ಷನ್ ಆಗಲ್ಲ, ಆವಾಗ ನಮಗೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಎದುರಾಗ್ತದೆ. ಇನ್ನು ಯಾವಾಗ ಈ ಆಸಿಡ್ ನ ಓವರ್ ಸೆಕ್ರಿಷನ್ ಆಗ್ತದೆ, ಇದನ್ನೇ ನಾವು ಹೈಪೋ ಆಸಿಡಿಟಿ ಅಂತ ಕರೆಯೋದು. ಸೊ ಈ ಜಾಸ್ತಿ ಆದಾಗ್ಲೂ ಕೂಡ ಏನಂದ್ರೆ ನಮ್ಗೆ ಸಮಸ್ಯೆ ಉಂಟು ಮಾಡ್ತದೆ, ಕಡಿಮೆ ಆದಾಗ್ಲೂ ಕೂಡ ಸಮಸ್ಯೆ ಉಂಟು ಮಾಡ್ತದೆ. ಹಾಗಾದ್ರೆ ಈ ಆಸಿಡ್ ಸೆಕ್ರೇಷನ್ ಆಗ್ಬೇಕು ಅಂದ್ರೆ ಲಿಮಿಟೆಡ್, ಇಂತಿಷ್ಟು ಲೀಟರ್ ಅಂತ ಅದರ ಒಂದು ಪ್ರೊಡಕ್ಷನ್ ಲಿಮಿಟ್ ಇರುತ್ತೆ. ಆ ಒಂದು ನಿಯಮಿತ ತಕ್ಕ ಪ್ರಮಾಣದಲ್ಲಿ ಏನಂದ್ರೆ ಆಸಿಡ್ ಸೆಕ್ರೇಷನ್ ಆದ್ರೆ ಮಾತ್ರ ಏನಂದ್ರೆ ನಮ್ಗೆ ಗ್ಯಾಸ್ಟ್ರಿಕ್, ಅಸಿಡಿಟಿ, ಇಂಡೈಜೆಷನ್ ಸಮಸ್ಯೆಗಳು ಕಾಣಿಸ್ಕೊಳ್ಳಲ್ಲ. ಸೊ ಸಾಮಾನ್ಯವಾಗಿ ಆಸಿಡ್ ಅಂದ್ರೆ, ಈಗ ಉದಾಹರಣೆಗೆ ನಮ್ಮ ಮನೆಗಳಲ್ಲಿ ನಾವೇನ್ ಮಾಡ್ತೇವೆ, ಈ ಟಾಯ್ಲೆಟ್ ಅನ್ನ ಕ್ಲೀನ್ ಮಾಡ್ಲಿಕ್ಕೆ ಆಸಿಡ್ ಬಳಸ್ತೇವೆ, ಫ್ಲೋರ್ ಅನ್ನ ಕ್ಲೀನ್ ಮಾಡ್ಲಿಕ್ಕೆ ಬಳಸ್ತೇವೆ. ಸೊ ಅದೇ ರೀತಿಯ ಆಸಿಡ್ ಏನ್ ಮಾಡುತ್ತೆ, ನಮ್ಮ ಜಠರದಲ್ಲೂ ಉತ್ಪತ್ತಿ ಆಗುತ್ತೆ. ಸೊ ಆ ಜಠರದಲ್ಲಿ ಉತ್ಪತ್ತಿ ಆದಂತ ಆಸಿಡ್ ನಾವು ತಿಂದಂತ ಆಹಾರದಲ್ಲಿನ ಎನ್ಸೈಮ್ಗಳನ್ನ, ಪೋಷಕಾಂಶಗಳನ್ನ, ನ್ಯೂಟ್ರಿಷನಲ್ಗಳನ್ನ, ಮಿನರಲ್ಸ್ಗಳನ್ನ, ಖನಿಜಾಂಶಗಳನ್ನ, ಇವುಗಳೆಲ್ಲವನ್ನ ಹೀರ್ಕೊಂಡು ಏನ್ ಮಾಡ್ತದೆ, ಅದು ದೇಹಕ್ಕೆ ಆರ್ಗನ್ಗಳಿಗೆ ಸ್ಪ್ರೆಡ್ ಮಾಡ್ತದೆ. ಸೊ ಯಾವಾಗ ನಾವು ತಿಂದಂತ ಆಹಾರದಲ್ಲಿ ಸರಿಯಾಗಿ ಏನಂದ್ರೆ ಈ ಮಿನರಲ್ಸ್ಗಳು, ಪೋಷಕಾಂಶಗಳು ಅಥವಾ
ಅದರ ಒಂದು ಏನು ಪ್ರೋಟೀನು, ವಿಟಮಿನ್ಸ್, ಮಿನರಲ್ಸ್ ಇವುಗಳು ಸರಿಯಾಗಿ ಏನಂದ್ರೆ ಎನ್ಸೈಮ್ಗಳು ಬಿಡುಗಡೆ ಆಗಲ್ವೋ ಆವಾಗ ಏನಾಗುತ್ತೆ, ನಾವು ತಿಂದಂತ ಆಹಾರ ನಮ್ಮ ಕರುಳಿನಲ್ಲಿ ಸ್ಟ್ರಕ್ ಆಗಿ ಅದು ಫರ್ಮೆಂಟ್ ಆಗುತ್ತೆ. ಐ ಮೀನ್ ಕೊಳೆಯಕ್ ಸ್ಟಾರ್ಟ್ ಆಗುತ್ತೆ. ಆ ಕೊಳೆತಂತ ಏನು ಫುಡ್ ಇದೆಯಲ್ಲ, ಆ ಫುಡ್ಡೇ ಏನಂದ್ರೆ ಗ್ಯಾಸ್ ರೂಪಾಂತರವಾಗಿ ಪರಿವರ್ತನೆಗೊಳ್ತದೆ. ಆ ಪರಿವರ್ತನೆಗೊಂಡಂತ ಗ್ಯಾಸು ನಮ್ಮ ಬಾಯಿಯ ಮುಖಾಂತರ ಏನು ಬರ್ಪ್ಸ್ ಮುಖಾಂತರ ಅಥವಾ ನಮ್ಮ ಗುದದ್ವಾರದ ಮುಖಾಂತರ ಹೊರಗಡೆ ಏನಂದ್ರೆ ಗ್ಯಾಸ್ ರೀತಿಯಲ್ಲಿ ಔಟ್ ಆಗ್ತಾ ಇರುತ್ತೆ. ಅದನ್ನೇ ನಾವು ಗ್ಯಾಸ್ಟ್ರಿಕ್ ಅಂತ ಕರಿತೇವೆ. ಸೊ ಈಗ ನಮ್ಗೆ ಗ್ಯಾಸ್ಟ್ರಿಕ್ ಅಂದ್ರೆ ಏನು ಅಂತ ಗೊತ್ತಾಯ್ತು, ಅಸಿಡಿಟಿ ಅಂದ್ರೆ ಏನು ಗೊತ್ತಾಯ್ತು, ಸೊ ಇಂಡೈಜೆಷನ್ ಸಮಸ್ಯೆ ಏನಂದ್ರೆ ಗೊತ್ತಾಯ್ತು. ಸೊ ಪ್ರಮುಖವಾಗಿ ಇಂಡೈಜೆಷನ್ ಅಲ್ಲಿ ಹಲವಾರು ಸಮಸ್ಯೆಗಳಿವೆ ನೋಡಿ ವೀಕ್ಷಕರೇ. ಈ ಗ್ಯಾಸ್ಟ್ರಿಕ್, ಆಸಿಡಿಟಿ ಮತ್ತು ಇಂಡೈಜೆಷನ್ಗೆ ಒಂದಕ್ಕೊಂದು ಏನಂದ್ರೆ ಇಂಟರ್ಲಿಂಕ್ ಕನೆಕ್ಷನ್ ಇದೆ. ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ರೆ ಆಸಿಡಿಟಿ ಸಮಸ್ಯೆ ಇರುತ್ತೆ, ಆಸಿಡಿಟಿ ಸಮಸ್ಯೆ ಇದ್ರೆ ಇಂಡೈಜೆಷನ್ ಇರುತ್ತೆ, ಇಂಡೈಜೆಷನ್ ಸಮಸ್ಯೆ ಇದ್ರೆ ನೆಕ್ಸ್ಟ್ ಲೆವೆಲ್ ಆಫ್ ಕಾನ್ಸ್ಟಿಪೇಷನ್ ಸಮಸ್ಯೆ ಇರುತ್ತೆ. ಸೊ ಇವು ಎಲ್ಲವೂ ಏನಂದ್ರೆ ನಮ್ಮ ಗಟ್ಗೆ ಸಂಬಂಧಿಸಿದಂತ ಕಾಯಿಲೆಗಳು. ಸೊ ಹಾಗಾಗಿ ಈ ಗ್ಯಾಸ್ಟ್ರಿಕ್, ಆಸಿಡಿಟಿ ಅಥವಾ ಇಂಡೈಜೆಷನ್ ಸಮಸ್ಯೆ ಬರಬಾರ್ದು ಅಂದ್ರೆ ನಾವೇನ್ ಮಾಡ್ಬೇಕು ವೀಕ್ಷಕರೇ, ಆದಷ್ಟು ಜಂಕ್ ಫುಡ್ಗಳು, ಪ್ರೊಸೆಸ್ ಫುಡ್ಗಳು, ಆಮೇಲೆ ಕೋಲ್ಡ್ ಡ್ರಿಂಕ್ಸ್ಗಳು ಇವುಗಳನ್ನ ಆದಷ್ಟು ನಾವು ಕಡಿಮೆ ಮಾಡುವಂಥದ್ದು ಒಳ್ಳೆಯದು ವೀಕ್ಷಕರೇ. ಕಾರ್ಬೋನೇಟೆಡ್ ಡ್ರಿಂಕ್ಸ್. ಸೊ ಈ ಜಂಕ್ ಫುಡ್ಗಳು ಅಥವಾ ಈ ಪ್ರೊಸೆಸ್ ಫುಡ್ಗಳಿಂದ ಏನಾಗ್ತದೆ ವೀಕ್ಷಕರೇ, ಇನ್ನು ಒಟ್ಟೊಟ್ಟಿಗೆ ಏನಂದ್ರೆ ಈ ಮೈದಾ ಏನಂದ್ರೆ ತುಂಬಾನೇ ಡೇಂಜರ್ ವೀಕ್ಷಕರೇ. ಇದು 24 ಗಂಟೆ ಒಳಗಡೆ ಜೀರ್ಣ ಆಗದೇ ಇರುವಂತಹ ಒಂದು ಫುಡ್. ಗೋಧಿ ಐ ಮೀನ್ ಜಿಗುಟುತನ, ಗ್ಲೂಟೆನ್. ಸೊ ಏನಾಗ್ತದೆ, ನಾವು ತಿಂದಂತ ಆಹಾರ ಜೀರ್ಣ ಆಗಲ್ಲ. ಈ ಜೀರ್ಣ ಆಗ್ಲಿಕ್ಕೆ ಏನ್ ಬೇಕು ವೀಕ್ಷಕರೇ, ಫೈಬರ್ ಬೇಕು, ನಾರಿನ ಅಂಶ ಬೇಕು. ಸೊ ನಾನು ಮುಂದಿನ ವಿಡಿಯೋದಲ್ಲಿ ನಾರಿನಾಂಶ ಅಂದ್ರೆ ಏನು, ಅದು ಯಾಕೆ ಯೂಸ್ ಆಗ್ತದೆ ಅನ್ನುವಂಥದ್ದನ್ನ ಕಾನ್ಸ್ಟಿಪೇಷನ್ ಕುರಿತು ವಿಡಿಯೋ ಮಾಡಿದಾಗ ಏನಂದ್ರೆ ನಾನು ನಿಮ್ಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಸೊ ಈಗ ಈ ಗ್ಯಾಸ್ಟ್ರಿಕ್ ಆಸಿಡಿಟಿ ಸಮಸ್ಯೆ ಉಂಟಾಗ್ಲಿಕ್ಕೆ ಪ್ರಮುಖ ಕಾರಣ ಜಂಕ್ ಫುಡ್ಗಳನ್ನ ಸೇವನೆ ಮಾಡುವಂಥದ್ದು, ಕಾರ್ಬೋಹೈಡ್ರೇಟ್ ಹೆಚ್ಚಿರುವಂತಹ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡುವಂಥದ್ದು, ಕಾರ್ಬೋನೇಟೆಡ್ ಡ್ರಿಂಕ್ಸ್ಗಳನ್ನ ಸೇವನೆ ಮಾಡುವಂಥದ್ದು, ಅಥವಾ ಪ್ರೊಸೆಸ್ ಫುಡ್ಡು, ಪ್ಯಾಕೆಟ್ ಫುಡ್ಡು, ಆಮೇಲೆ ಹೆಚ್ಚಿನ ಅಯೋಡಿನ್, ಸಾಲ್ಟಿ ಇರುವಂತ ಸ್ವೀಟ್ಸು ಅಥವಾ ಏನು ರಸ್ಕು, ಬಿಸ್ಕೆಟು ಇವುಗಳನ್ನ ಸೇವನೆ ಮಾಡೋದ್ರಿಂದ ಏನಾಗುತ್ತೆ, ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಉಂಟಾಗ್ತದೆ. ಸೊ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಬರಬಾರ್ದು ಅಂದ್ರೆ ಆದಷ್ಟು ಇವುಗಳನ್ನ ನಾವೆಲ್ಲರೂ ಕಡಿಮೆ ಮಾಡ್ಕೊಳ್ಬೇಕು. ಇನ್ನು ನಾವು ಇದನ್ನ ಸೈನ್ಸ್ ರೀತಿಯಲ್ಲಿ ನೋಡ್ಲಿಕ್ಕೆ ಹೋದಾಗ ಏನಾಗ್ತದೆ, ನಮ್ಮ ಹೊಟ್ಟೆಯಲ್ಲಿ ಎಚ್ ಪೈಲೋರಿಯಾ ಅನ್ನುವಂತ ಒಂದು ಬ್ಯಾಕ್ಟೀರಿಯಾ ಏನಾಗುತ್ತೆ ಈ ಗ್ಯಾಸ್ಟ್ರಿಕ್ಗೆ ಪ್ರಮುಖ ಕಾರಣ ಅಂತ ವಿಜ್ಞಾನ ಸಾರಿ ಹೇಳ್ತಾ ಇದೆ. ಸೊ ಹಾಗಾಗಿ ಈ ತರದ ಫುಡ್ಗಳನ್ನ ಆದಷ್ಟು ಕಡಿಮೆ ಮಾಡುವಂಥದ್ದು ಒಳ್ಳೆಯದು. ಇನ್ನು ಕನಿಷ್ಠ ಪಕ್ಷ 6 ರಿಂದ 7 ಲೀಟರ್ ನೀರನ್ನ ಕುಡಿಯುವಂತ ಒಂದು ಹವ್ಯಾಸವನ್ನ ಬೆಳೆಸ್ಕೊಳ್ಳಿ. ಜೊತೆಗೆ ನಿಮ್ಮ ಆಹಾರದಲ್ಲಿ ಏನಂದ್ರೆ ಹೆಚ್ಚಿನ ನಾರಿನಯುಕ್ತ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡುವಂಥದ್ದನ್ನ ರೂಢಿಸ್ಕೊಳ್ಳಿ. ಇನ್ನು ಮನೆ ಮದ್ದು ಅಂತ ಬಂದಾಗ ಸಿಂಪಲ್ ಆಗಿ ನಾವು ಬೆಳಿಗ್ಗೆ ಎದ್ದ ತಕ್ಷಣ 1 ಲೋಟ ಊರು ಬೆಚ್ಚಗಿನ ಬಿಸಿ ನೀರನ್ನ ಕುಡಿಯೋದ್ರಿಂದ ಏನಾಗುತ್ತೆ, ನಮ್ಮ ಮೆಟಾಬಾಲಿಸಮ್ ಆಕ್ಟಿವ್ ಆಗುತ್ತೆ. ನಮ್ಮ ದೇಹದ ಕಾರ್ಯರಚನೆ ಅಥವಾ ನಮ್ಮ ದೇಹದ ಅಂಗಾಂಗಗಳ ಒಂದು ಕಾರ್ಯಪ್ರವೃತ್ತಿಗೆ ಪ್ರಚೋದನೆ ಕೊಟ್ಟಾಗ ಆಗುತ್ತೆ. ಸೊ ಬೆಳಗ್ಗೆ ಎದ್ದ ತಕ್ಷಣ 1 ಲೋಟ ಬಿಸಿ ನೀರಿನ ಸೇವನೆ. ಅದಾದ ನಂತರ ಇನ್ನೂ ಸಮಸ್ಯೆ ಇದೆಯಾ, ಜೀರಿಗೆ ನೀರು. ಈ ಜೀರಿಗೆ 1 ಅಥವಾ 2 ಸ್ಪೂನ್ ಜೀರಿಗೆ ನೀರನ್ನ ತಗೊಳ್ಳಿ. 1-2 ಲೋಟ ನೀರನ್ನ ಬೌಲ್ಗೆ ಹಾಕಿ 2 ಸ್ಪೂನ್ ಜೀರಿಗೆಯನ್ನು ಹಾಕಿ ಅದನ್ನ ಚೆನ್ನಾಗಿ ಏನಂದ್ರೆ ಕುದಿಸಿ ಕಷಾಯ ಮಾಡ್ಕೊಳ್ಳಿ. ಆ ಹಾಕಿರುವಂತ 2 ಗ್ಲಾಸ್ ನೀರು ಏನಂದ್ರೆ 1 ಗ್ಲಾಸ್ ರಿಡ್ಯೂಸ್ ಆಗೋವರೆಗೂ ಚೆನ್ನಾಗಿ ಆ ನೀರನ್ನ ಕುದಿಸಿ ಸೋಸಿ ಆ ನೀರಿನ ಸೇವನೆ ಮಾಡೋದ್ರಿಂದ ಏನಾಗುತ್ತೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ. ಇನ್ನು ಊಟ ಆದ ತಕ್ಷಣ ಸೋಂಪಿನ ಕಾಳು, ಬಡೆ ಸೋಪ್ ಬಾಯಲ್ಲಿ ಹಾಕಿ ಜಗಿಯೋದ್ರಿಂದ ಏನಾಗುತ್ತೆ, ಜೀರ್ಣಶಕ್ತಿ ಹೆಚ್ಚುತ್ತೆ. ಇನ್ನು ಮಜ್ಜಿಗೆ, 1 ಲೋಟ ಮಜ್ಜಿಗೆ ಜೊತೆಗೆ 1 ಚಿಟಿಕೆ ಹಿಂಗನ್ನ ಬೆರೆಸಿ ಕುಡಿಯೋದ್ರಿಂದ ಏನಾಗುತ್ತೆ, ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಆಗುತ್ತೆ, ಆಸಿಡಿಟಿ ಸಮಸ್ಯೆ ಕಡಿಮೆ ಆಗುತ್ತೆ, ಕಾನ್ಸ್ಟಿಪೇಷನ್ ಸಮಸ್ಯೆ ಕಡಿಮೆ ಆಗ್ತದೆ. ಇಲ್ಲ ಹಿಂಗಿನ ಬದಲಾಗಿ ನೀವು ಶುಂಠಿಯನ್ನು ಕೂಡ ಬಳಸಬಹುದು. ಸೊ ಈ ರೀತಿ ಸಿಂಪಲ್ ಏನು ಕೆಲವೊಂದಿಷ್ಟು ವಿಧಾನಗಳಿವೆ, ಇವುಗಳನ್ನ ಅನುಸರಣೆ ಮಾಡೋದ್ರಿಂದ ಏನಾಗುತ್ತೆ ವೀಕ್ಷಕರೇ,
ಏನು ದೀರ್ಘಕಾಲದ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ, ಗ್ಯಾಸ್ಟ್ರಿಕ್, ಅಸಿಡಿಟಿ, ಇವುಗಳಿಂದ ನೀವೆಲ್ಲರೂ ಕಂಪ್ಲೀಟ್ ಆಗಿ ಹೊರಗಡೆ ಬರ್ಬೋದು. ಜೊತೆಗೆ ನಮ್ಮ ಆಹಾರ ಶೈಲಿ, ಜೀವನ ಪದ್ಧತಿ, ಸೊ ಇದು ಬಿಡುವಂಥದ್ದು ಕಂಪಲ್ಸರಿ. ಬಿಡುವಂಥದ್ದು ಅಂದ್ರೆ ಯಾವುದಕ್ಕೂ ಒಂದು ಇತಿಮಿತಿ ಇರಬೇಕು. ಲಿಮಿಟೆಡ್ ಏನಂದ್ರೆ ಫುಡ್ ಇಂಟೇಕ್ ಇರಬೇಕು. ಅತಿ ಆದರೆ ಅಮೃತವೂ ವಿಷ ಆಗ್ತದೆ. ಸೊ ಹಾಗಾಗಿ ನಾವು ಕುಡಿಯುವಂಥ ಪಾನೀಯಗಳಾಗಿರ್ಬೋದು, ತಿನ್ನುವಂಥ ಆಹಾರಗಳು, ಸೇವಿಸುವಂಥ ಹಣ್ಣು ತರಕಾರಿಗಳು, ಇವುಗಳ ಎಲ್ಲವಕ್ಕೂ ಒಂದು ರಿಸ್ಟ್ರಿಕ್ಷನ್ ಇರಬೇಕು. ಯಾಕಂದ್ರೆ ನಮ್ಮ ದೇಹದಲ್ಲಿ ಏನೇ ಬದಲಾವಣೆ ಆಗ್ಬೇಕಾದ್ರೂ ಪ್ರತಿಯೊಂದಕ್ಕೂ ಇಂಟರ್ಲಿಂಕ್ ಇರುತ್ತೆ. ಈಗ ನೀವು ಗ್ಯಾಸ್ಟ್ರಿಕ್ಗೆ ಅಂತ ಮಾತ್ರೆಗಳನ್ನ ತಗೊಳ್ತೀರಾ, ಅಥವಾ ಏನು ಫುಡ್ ರಿಸ್ಟ್ರಿಕ್ಷನ್ ಮಾಡ್ತೀರಾ, ಡಯಟ್ ಫಾಲೋ ಮಾಡ್ತೀರಾ, ಸೊ ಇದರಿಂದ ಏನಾಗುತ್ತೆ, ಗ್ಯಾಸ್ಟ್ರಿಕ್ ಕಡಿಮೆ ಆಗ್ತದೆ. ಬಟ್ ನಿಮ್ಗೆ ಯಾವುದೋ ಒಂದು ಡೆಫಿಷಿಯನ್ಸಿ ಕೊರತೆ ಇರುತ್ತೆ. ಆ ಡೆಫಿಷಿಯನ್ಸಿಯಿಂದ ಏನಂದ್ರೆ ಆ ರೋಗ, ಆ ಕಾಯಿಲೆ, ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ಸರಿಯಾದ ಪ್ರಮಾಣದಲ್ಲಿ ಏನಂದ್ರೆ ನಾವು ಆಹಾರ, ಜೀವನ ಶೈಲಿ ಇವುಗಳನ್ನ ಪಾಲನೆ ಮಾಡೋದ್ರಿಂದ ಏನಾಗುತ್ತೆ, ಗ್ಯಾಸ್ಟ್ರಿಕ್ ಅನ್ನುವಂಥದ್ದು ಕಂಪ್ಲೀಟ್ ಆಗಿ ಎರಾಡಿಕೇಟ್ ಮಾಡಬಹುದು. ಸೊ ಐ ಹೋಪ್ ನಾನು ಕೊಟ್ಟಂತ ಈ ಮಾಹಿತಿ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಜೊತೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದರ ಈ ಗ್ಯಾಸ್ಟ್ರಿಕ್ ಕುರಿತು ಇನ್ನೂ ಹೆಚ್ಚಿನ ನಿಮಗೆ ಮಾಹಿತಿ ಬೇಕಾದಲ್ಲಿ ಇದೇ ನನ್ನ ಚಾನಲಲ್ಲಿ ಹಲವಾರು ನುರಿತ ವೈದ್ಯರುಗಳು ಏನಂದರೆ ವಿಡಿಯೋಗಳನ್ನು ಮಾಡಿದ್ದಾರೆ. ಅವುಗಳ ವಿಡಿಯೋ ವೀಕ್ಷಣೆ ಮಾಡ್ಬೋದು. ಇಲ್ಲ ಅವರ ಜೊತೆ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ವಿಡಿಯೋದ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಖುದ್ದಾಗಿ ಏನಂದರೆ ನೀವು ಆನ್ಲೈನ್ ಕನ್ಸಲ್ಟೇಷನ್ ತಗೊಳ್ಬೋದು. ಇಲ್ಲ ನಿಮ್ಮ ಹತ್ತಿರದಲ್ಲಿ ಯಾರಾದರೂ ವೈದ್ಯರಿದ್ದರೆ, ಫ್ಯಾಮಿಲಿ ಫಿಸಿಷಿಯನ್ ಇದ್ದರೆ ಅವರನ್ನು ಕೂಡ ಕಂಡು ಏನಂದರೆ ನೀವು ಅವರ ಸಲಹೆ ಮೇರೆಗೆ ಈ ಗ್ಯಾಸ್ಟ್ರಿಕ್ಗೆ ಸರಿಯಾದ ಚಿಕಿತ್ಸೆಯನ್ನು ತೆಗೆದುಕೊಳ್ಬೋದು. ನಾನು ಹೇಳಿರುವಂಥದ್ದು ಸಿಂಪಲ್ ಆಗಿ ಏನಂದರೆ ಇದೀಗ ತಾನೇ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಮನೆಯಲ್ಲೇ ಮಾಡುವಂಥ ಕೆಲವೊಂದಿಷ್ಟು ಮನೆಮದ್ದುಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೇನೆ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು.